ನಿಮ್ಮ ಮೊಬೈಲ್ಗೆ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ವಾನ್ $10,000 ಅಂತ ಈ ಥರ ಮೆಸೇಜ್ ಬಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಆದರೆ ಇದೇ ಖುಷಿ ಲಾಟ್ರಿ ಗೆದ್ದಿದ್ದೀವಲ್ಲ ಅಂತ ನೀವೇನಾದರೂ ಇದರ ಹಿಂದೆ ಹೋಗಕ್ಕೆ ಹೋದರೆ ನಿಮ್ಮ ಅಕೌಂಟ್ ಖಾಲಿ ಆಗಿಬಿಡುತ್ತೆ. ಖದೀಮರು ದುಡ್ಡು ಮಾಡೋಕೆ ಅಥವಾ ದುಡ್ಡನ್ನು ಹೊಡೆಯೋದಕ್ಕೆ ಬೇಜಾನ್ ದಾರಿಗಳನ್ನ ಹುಡುಕ್ತಾರೆ. ಅದರಲ್ಲೇ ಒಂದು ಈ ಲಾಟ್ರಿ ಸ್ಕ್ಯಾಮ್. ಇದು ಬರೀ ಫೇಸ್ಬುಕ್, ವಾಟ್ಸ್ಆ್ಯಪ್ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ಇಂತಹ ಮೆಸೇಜಸ್ ಬರುತ್ತೆ. ಮೊದಲು ನಿಮಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿರುವಂಥ ಲಿಂಕ್ ನೀವೇನಾದರೂ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ತುಂಬಿಸಿದ್ರೆ ನಿಮ್ಮ ಕತೆ ಮುಗ್ದಂಗೆ ಲೆಕ್ಕ. ಇದಾದಮೇಲೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕು, ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಇದು ಕೂಡ ಅವರು ವಂಚಿಸೋದಕ್ಕಿರುವಂಥ ಮೊದಲ ಸ್ಟೆಪ್. ಈ ಖದೀಮರು ಎಲ್ಲವೂ ಕೂಡ ಅಸಲಿನೇ ಅನ್ನೋ ಥರ ನಿಮ್ಮನ್ನು ನಂಬಿಸ್ತಾರೆ. ಇದಾದಮೇಲೆ ನಮ್ಮ ಬ್ಯಾಂಕಲ್ಲೇ ನಿಮ್ಮ ಹಣ ಇದೆ, ಸೊ ಇದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇನ್ನೊಂದು ಸ್ಟೆಪ್ಪನ್ನು ಅವ್ರು ಹತ್ತಾರೆ. ಅಂದರೆ ಇನ್ನೊಂದು ದಾಳ ಉರುಳಿಸ್ತಾರೆ. ನೀವು ಗೆದ್ದಿರುವಂಥ ಲಾಟ್ರಿ ಇದೆಯಲ್ಲ, ಇದು ಫಾರಿನ್ ಕರೆನ್ಸಿಲಿರೋದು, ಇದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಹಣ ನೀವು ಹಾಕಬೇಕು ಅಂತ ಹೇಳಿ ಅಲ್ಲಿಂದ ಹಣ ಪೀಕೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಕನ್ವರ್ಜನ್ ಫೀ ಅಥವಾ ಪ್ರೊಸೆಸಿಂಗ್ ಶುಲ್ಕ, ಜೊತೆಗೆ ನಿಮ್ಮ ಸರ್ಟಿಫಿಕೇಟ್ಗೆ ಕೊಡುವಂಥ ಒಂದು ಫೀ, ಇದೆಲ್ಲವನ್ನು ಕೂಡ ಹಂತ ಹಂತವಾಗಿ ಅವ್ರು ನಿಮ್ಮಿಂದನೇ ಪಡ್ಕೊಳ್ತಾರೆ. ಇದರ ಜೊತೆಗೆ ಆ್ಯಂಟಿ ಟೆರರಿಸ್ಟ್ ಸರ್ಟಿಫಿಕೇಟ್ ಶುಲ್ಕ, RBI ಶುಲ್ಕ, ಅದು ಇದು ಇಲ್ದಿರೋದನ್ನೆಲ್ಲ ಸೃಷ್ಟಿ ಮಾಡಿ ಅದಾದಮೇಲೆ ನಿಮ್ಮಿಂದ ಹಣವನ್ನು ಪಡ್ಕೊಳ್ತಾರೆ. ಇದಾದಮೇಲೆ ಲಾಟ್ರಿ ಬರುತ್ತೆ ಅಂತ ನೀವೇನಾದರೂ ನಂಬಿದರೆ ಸುಳ್ಳು. ಸೊ ಹಾಗಿದ್ರೆ ಇಂಥ ಲಾಟ್ರಿ ಸ್ಕ್ಯಾಮ್ ಯಾವ ಥರ ನಾವು ನಮ್ಮನ್ನು ಬಚಾವ್ ಮಾಡ್ಕೊಳ್ಬೋದು, ಅಥವಾ ಲಾಟ್ರಿ ಗೆದ್ದಿದ್ದೀವಿ ಅಂತ ಬರುವಂಥ ಮೆಸೇಜಸ್ಗಳಿಂದ ಮುಂದೆ ನಾವು ವಂಚನೆ ಆಗದಿರೋ ಹಾಗೆ ಯಾವ ರೀತಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೋದು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಲಾಟ್ರಿ ಹೊಡೆದಿದೆ ಅಂತ ಯಾರೇ ನಿಮಗೆ ಕಾಲ್ ಮಾಡಿದ್ರು ಕೂಡ ಅವನ್ನ ನಂಬೋಕೆ ಹೋಗಲೇಬೇಡಿ. ಜೊತೆಗೆ ಅದರ ನಂಬರ್, ಅದೇನು ನಂಬರಿಂದ ನಿಮಗೆ ಆ ಒಂದು ಮೆಸೇಜ್ ಬಂದಿದೆಯಲ್ಲ ಅಥವಾ ಆ ಪ್ರೊಫೈಲ್ ಇರ್ಬೋದು, ಅದನ್ನು ಡಿಸ್ಕನೆಕ್ಟ್ ಮಾಡಿ. ಅವ್ರು ಕೊಡುವಂತಹ ಯಾವುದೇ ಅಕೌಂಟ್ಗೆ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಶುಲ್ಕ ಅಂತ ಅವ್ರ ಹೆಸರು ಹೇಳಿ ಅದಕ್ಕೆ ದುಡ್ಡು ಕಳಿಸಿ ಅಂತ ಹೇಳಿದ್ರು ಅಂಥ ಅಕೌಂಟ್ಗೆ ದುಡ್ಡು ಹಾಕೋದಕ್ಕೆ ಹೋಗಬೇಡಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರಿಗೂ ಸಿಗದಿರುವಂಥ ಲಾಟ್ರಿ ನಿಮಗೆ ಸಿಕ್ಕಿದೆ, ನಿಮಗೆ ಹೊಡೆದಿದೆ ಅಂತ ಆ ಒಂದು ಮಾತಿದೆಯಲ್ಲ, ಅದನ್ನೇ ಮೊದಲನೇದಾಗಿ ನಂಬೋಕೆ ಹೋಗಬೇಡಿ. ಇದಾದ್ಮೇಲೂ ಅವರು ನಿಮ್ಮನ್ನು ನಂಬಿಸೋದಕ್ಕೋಸ್ಕರ ಆನ್ಲೈನ್ DD ಅಥವಾ ಚೆಕ್ಕನ್ನು ಕಳಿಸಿ ಇದಕ್ಕೆ ತುಂಬಿಸಿ, ಅಂದರೆ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಅದಾದಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಫಂಡ್ನ ಅಂತ ಏನಾದರೂ ಹೇಳಿದ್ರೆ ಅಂಥ ಚೆಕ್ಗಳನ್ನ ಅಥವಾ DDಗಳನ್ನ ತುಂಬಿಸೋದಕ್ಕೆ ಹೋಗಬೇಡಿ. ಸೊ ಲಾಟ್ರಿ ಗೆದ್ದಿರುವಂಥ ಖುಷಿಯಲ್ಲಿ ನಿಮ್ಮ ದುಡ್ಡನ್ನು ಹಾಕಿ ಲಾಟ್ರಿ ಪಡೆಯೋದಿರಲಿ, ನೀವೇ ಪಾಪರ್ ಆದರೂ ಅಚ್ಚರಿಲ್ಲ. ಸೊ ಹಾಗಾಗಿ ಇಂಥ ಖದೀಮರಿಂದ ಎಚ್ಚರ ಎಚ್ಚರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.